ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಇಂಪಾರ್ಟೆಂಟ್, ಏನು ವಿಷಯ, ಇದನ್ನ ಹೇಳಿರೋದು ಯಾರು, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಸ್ಟಾಕನ್ನು ನಾನು ಮೆನ್ಷನ್ ಮಾಡಿದ್ರೆ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊನ್ನೆ ಒಬ್ಬರು ಪ್ರಾಮಿನೆಂಟ್ ಪರ್ಸನ್ನ ಇಂಟರ್ವ್ಯೂನ ಮನಿ ಕಂಟ್ರೋಲ್ ಕವರ್ ಮಾಡಿದೆ. ಅದರಲ್ಲಿ ಈಗಿನ ಮಾರ್ಕೆಟ್ ಸಿಚುಯೇಷನ್ಗೆ ಸಂಬಂಧಪಟ್ಟಂತೆ ಅವರು ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ, ಏನು, ಇದೆಲ್ಲವೂ ಕೂಡ ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಹಾಗಾದ್ರೆ ಯಾರು ಆ ಪ್ರಾಮಿನೆಂಟ್ ಪರ್ಸನ್, ಅದ್ಯಾರು ಅಂತ ನೋಡ್ಬೋದು. ಖಂಡಿತ ನಿಮ್ಗೆ ಫೋಟೋ ನೋಡಿದ್ರೆ ಗೊತ್ತಾಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಇವ್ರು ಯಾರು ಅಂತಂದ್ರೆ ಎಸ್ ನರೇನ್ ಅಂತ ನೋಡ್ಬೋದು. ಎಸ್ ನರೇನ್ ಅಥವಾ ಶಂಕರನ್ ನರೇನ್, ಕಾಮನ್ಲಿ ನೋನ್ ಆಸ್ ಎಸ್ ನರೇನ್, is a prominent figure in the Indian financial services industry. ಭಾರತದ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿ ಏನಿದೆ ಇದರಲ್ಲಿ ಒಬ್ರು ಪ್ರಾಮಿನೆಂಟ್ ವ್ಯಕ್ತಿ. ಇವರು ಏನ್ ಕೆಲಸ ಮಾಡ್ತಾರೆ ಅಂತ ನೋಡ್ಬೋದು. ಪ್ರೊಫೆಷನ್, ಈಸ್ ದ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಆಫ್ ICICI ಪ್ರುಡೆನ್ಷಿಯಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅಂದ್ರೆ ICICI ಪ್ರೂನ CIO, ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್, ICICI ಪ್ರುಡೆನ್ಷಿಯಲ್ AMC. ಇವರ ಇಂಟರ್ವ್ಯೂನ ಮೊನ್ನೆ ಮನಿ ಕಂಟ್ರೋಲ್ ಕವರ್ ಮಾಡಿದೆ. ಹಾಗೆ ಇವರ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ನೋಡಬಹುದು. ವಿತ್ ಎ ಕರಿಯರ್ ಸ್ಪ್ಯಾನಿಂಗ್ ಓವರ್ 3 decades, ಎಸ್ ನರೇನ್ ಹ್ಯಾಸ್ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್ ಇನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿ, ಇನ್ಕ್ಲೂಡಿಂಗ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಫಂಡ್ ಮ್ಯಾನೇಜ್ಮೆಂಟ್, ಈಕ್ವಿಟಿ ರಿಸರ್ಚ್ ಅಂಡ್ ಸ್ಟಾಕ್ ಬ್ರೋಕಿಂಗ್ ಆಪರೇಷನ್ಸ್. ಈ ಎಲ್ಲ ಏರಿಯಾಗಳಲ್ಲಿ ಸುಮಾರು 30 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ವ್ಯಕ್ತಿ. ಅದರಲ್ಲೂ ನೋಡಬಹುದು ಅಸೆಟ್ ಅಲೋಕೇಶನ್ ವಿಚಾರದಲ್ಲಿ ಎಕ್ಸ್ಪರ್ಟೈಸ್ ಅನ್ನ ಹೊಂದಿರುವಂತವರು. ಪೈನಿಯರಿಂಗ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಲೈಕ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್, ಮಲ್ಟಿ ಅಸೆಟ್ ಫಂಡ್ಸ್. His views on macroeconomics and markets are frequently featured in the media and he has received several awards in fund management. ಹಾಗೆ ಇವರ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಕೂಡ ನೋಡಬಹುದು. ವ್ಯಾಲ್ಯೂ ಓರಿಯೆಂಟೆಡ್ ಅಪ್ರೋಚ್, often emphasizing the importance of market cycles and asset allocation. ಮಾರ್ಕೆಟ್ ಸೈಕಲ್ಸ್ ಹಾಗೂ ಅಸೆಟ್ ಅಲೋಕೇಶನ್ ಬಗ್ಗೆ ಇವರು ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಾರೆ. ಇವತ್ತು ಕೂಡ ಅಂದ್ರೆ ನಾನು ಈ ಕವರ್ ಮಾಡ್ತಿರುವಂತ ವಿಡಿಯೋದಲ್ಲೂ ಕೂಡ ಇವರು ಅಸೆಟ್ ಅಲೋಕೇಶನ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಶೇರ್ ಮಾಡಿದ್ದಾರೆ, ಎಸ್ಪೆಷಲಿ ಕರೆಂಟ್ ಮಾರ್ಕೆಟ್ ಸಿಚುಯೇಷನ್ ಅಲ್ಲಿ. ಹಾಗಾಗಿನೇ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಇವರು ತಮ್ಮ ಇಂಟರ್ವ್ಯೂ ನಲ್ಲಿ, ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಬಹುದು. ಇನ್ವೆಸ್ಟರ್ಸ್ ಆರ್ ದ ನ್ಯೂ ಬ್ಯಾಂಕರ್ಸ್, ಮಾರ್ಕೆಟ್ಸ್ ರಿಸೆಂಬಲ್ 90s ಬೂಮ್ ದಟ್ ವೆಂಟ್ ಬಸ್ಟ್ ವಾನ್ಸ್ ಎಸ್ ನರೇನ್. ಒಂದು ವಾರ್ನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆ ವಾರ್ನಿಂಗ್ ಕೊಡ್ತಿದ್ದಾರೆ ಅನ್ನಲೇ ಬಹುಶಃ ಕೆಲವರಿಗೆ ಗೊತ್ತಾಗಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಾಗಿಲ್ಲದೆ ಇರ್ಬೋದು. ಬಟ್ ಡೋಂಟ್ ವರಿ, ನಾನು ಎಲ್ಲವನ್ನು ಕೂಡ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ರಿಗೂ ಅರ್ಥ ಆಗುವಂತ ರೀತಿಯಲ್ಲಿ. ಹಾಗೆ ವಾರ್ನಿಂಗ್ ಕೊಡ್ತಿದ್ದಾರೆ ಅಂದ ತಕ್ಷಣ ನಾವು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಅವರು ವಾರ್ನಿಂಗ್ ಕೊಡ್ತಿರೋದು ಒಳ್ಳೆಯ ವಿಚಾರಕ್ಕೆ. ಅಂದ್ರೆ ಈ ಮೂಲಕ ಒಂದಷ್ಟು ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಹೆಡ್ಲೈನ್ ಅಲ್ಲೇ ಇದೆ 1990ರಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ. ಅಂದ್ರೆ 1990ರಲ್ಲಿ ಬ್ಯಾಂಕಿಂಗ್ ಬೂಮ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಎಲ್ಲ ಬ್ಯಾಂಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, ತುಂಬಾ ಚೆನ್ನಾಗಿ ಲೋನ್ಸ್ ಅನ್ನ ಕೊಡ್ತಾ ಇದ್ವು. ಆ ನಂತರ ಏನಾಯ್ತು, ಕೊಟ್ಟಿರುವಂತ ಲೋನ್ಸ್ NPA ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಶುರುವಾಯ್ತು. ಒಟ್ಟಿನಲ್ಲಿ ಬೂಮ್ ಬರ್ಸ್ಟ್ ಆಯ್ತು. ಆನಂತರ ಮಾರ್ಕೆಟ್ಸ್ ಡೌನ್ ಆಯ್ತು. ಆನಂತರ ಮಾರ್ಕೆಟ್ಸ್ ರಿಕವರ್ ಮಾಡಿಲ್ಲ ಅಂತಲ್ಲ, ಬಟ್ ಶಾರ್ಟ್ ಟರ್ಮ್ ಹರ್ಡಲ್ಸ್ ಅನ್ನ ಫೇಸ್ ಮಾಡ್ತು. ಅದೇ ರೀತಿಯ ಸಿಚುಯೇಷನ್ ನ ಈಗಲೂ ಕೂಡ ಹೋಲಿಸ್ತಿದ್ದಾರೆ. ಅದನ್ನ ಬ್ಯಾಂಕರ್ಸ್ ಅನ್ನೋದಕ್ಕಿಂತ ಇನ್ವೆಸ್ಟರ್ಸ್ ಅಂತ ಹೇಳ್ತಿದ್ದಾರೆ. ಯಾಕೆ ಇನ್ವೆಸ್ಟರ್ಸ್ ಅಂತ ಹೇಳ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಾವು ನೋಡಬಹುದು, ಇಂಡಿಯಾಸ್ ರೋರಿಂಗ್ ಈಕ್ವಿಟಿ ಮಾರ್ಕೆಟ್ ಹ್ಯಾಸ್ ಪುಟ್ ಇನ್ವೆಸ್ಟರ್ಸ್, ನಾಟ್ ಬ್ಯಾಂಕ್ಸ್, ಅಟ್ ದ ಸೆಂಟರ್ ಆಫ್ ಕ್ಯಾಪಿಟಲ್ ಅಲೋಕೇಶನ್ ಅಂಡ್ ದಟ್ಸ್ ಮೇಕಿಂಗ್ ಎಸ್ ನರೇನ್ ಅನ್ಈಸಿ. ಮಾರ್ಕೆಟ್ಸ್ ಹ್ಯಾವ್ ಬೀನ್ ಚೀರ್ಫುಲ್ ಫಾರ್ ಇಯರ್ಸ್. ಅಂದ್ರೆ ಈಗಾಗಲೇ ಲಾಸ್ಟ್ 5-6 years ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾರ್ಕೆಟ್ ಮಾಡ್ತಾ ಇದೆ. ಎಸ್ಪೆಷಲಿ ಕೋವಿಡ್ ಲಾಸ್ ಇಂದ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಈಗ ಅವರ ವರಿ ಏನಿದೆ ಅಂತಂದ್ರೆ, ನಮ್ಮ ಭಾರತೀಯ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರುಗಳು ತಮ್ಮ ಹಣವನ್ನ ಮಾರ್ಕೆಟ್ಗೆ ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದೇ ವರಿಸಮ್ ಅಂತ ಹೇಳ್ತಿದ್ದಾರೆ. ನೋಡ್ಬೋದು. ಬಟ್ ವಾಟ್ ವರೀಸ್ ಮೀ ಈಸ್ ನಾಟ್ ಚೀರ್, it's that investors are now the principal capital allocators. I don't know whether they recognize that. So ತಮ್ಮ ಕ್ಯಾಪಿಟಲ್ ಅಲೋಕೇಶನ್ ಏನಿದೆ, ತಮ್ಮ ಪ್ರಿನ್ಸಿಪಲ್ ಕ್ಯಾಪಿಟಲ್ ಅಲೋಕೇಶನ್ ಅನ್ನ ಮಾರ್ಕೆಟ್ ಅಲ್ಲಿ ಮಾಡ್ತಿದ್ದಾರೆ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಒಂದಷ್ಟು ಕನ್ಫ್ಯೂಷನ್ಸ್ ಆಗ್ಬೋದು ನಿಮ್ಗೆ. ಏನಪ್ಪಾ ಇದು, ನಾವು ಹೂಡಿಕೆ ಮಾಡೋದು ಒಳ್ಳೇದು ಅಂತಾರೆ, ಈಗ ನೋಡಿದ್ರೆ ಇವರು ಅದೇ ವರಿಸಮ್ ಆಗ್ತಿದೆ ಅಂತಿದ್ದಾರೆ ಅಂತ. ಎಸ್ಪೆಷಲಿ ಇವರು ಈ ಹೋಲ್ ಆರ್ಟಿಕಲ್ ನ ಮೂಲಕ ಅಥವಾ ತಮ್ಮ ಪಾಡ್ಕಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ
ಅದರಲ್ಲಿ ಅಸೆಟ್ ಅಲೋಕೇಶನ್ ಬಗ್ಗೆನೇ ಮಾತಾಡಿದ್ದಾರೆ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಹಿಂದಿನ 2 ಸೈಕಲ್ಸ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. 2007ರಿಂದ 10ರಲ್ಲಿ ಬ್ಯಾಂಕ್ಸ್ ವರ್ ದ ಮೇನ್ ಸೋರ್ಸ್ ಆಫ್ ಫೈನಾನ್ಸಿಂಗ್, ಲೆಂಡಿಂಗ್ ಹೆವಿಲಿ ಟು ಪ್ರಾಜೆಕ್ಟ್ಸ್ ದಟ್ ಲೇಟರ್ ಟರ್ನ್ಡ್ ಇನ್ ಟು ಬ್ಯಾಡ್ ಲೋನ್ಸ್. 2007 ಅಥವಾ 2007ರಿಂದ 10ರವರೆಗೂ ಬ್ಯಾಂಕ್ಸ್ ತುಂಬಾ ಚೆನ್ನಾಗಿ ಲೋನ್ ಕೊಟ್ಟು ಆನಂತರ ಅದು ಬ್ಯಾಡ್ ಲೋನ್ ಆಗಿ ಕನ್ವರ್ಟ್ ಆಯ್ತು. ಆಗ ಒಂದ್ಸಲ ಮಾರ್ಕೆಟ್ಸ್ ಅಲ್ಲಿ ಏನಾಯ್ತು ಅಂತ ಗೊತ್ತಿದೆ. ಹಾಗೆ 1990s ಸ್ಟಾಕ್ ಮಾರ್ಕೆಟ್ಸ್ ಆಗ್ಲೂ ಕೂಡ ಫೈನಾನ್ಸಿಂಗ್ ಚಾನಲ್ ಅಂಡ್ ವೆನ್ ಅರ್ನಿಂಗ್ಸ್ ಫೇಲ್ ಟು ಮೆಟೀರಿಯಲೈಸ್ ಇನ್ವೆಸ್ಟರ್ಸ್ ಫೇಸ್ಡ್ ಸ್ಟೀಪ್ ಲಾಸಸ್. ಒಟ್ಟಿನಲ್ಲಿ ಆಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮೇಜರ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ. ಫಸ್ಟ್ ಬೂಮ್ಗೆ ಕಾರಣ ಆಗಿದ್ದಾವೆ. ನಂತರ ಯಾವಾಗ ಬ್ಯಾಡ್ ಲೋನ್ಸ್ ಆಗಿ ಕನ್ವರ್ಟ್ ಆಯ್ತೋ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ನ ಡೌನ್ ಫಾಲ್ಗೂ ಕೂಡ ಕಾರಣ ಆಗಿದ್ದಾವೆ. ಆದರೆ ಈಗ ಇವ್ರು ಹೇಳ್ತಾ ಇರೋದು ಭಾರತೀಯ ಇನ್ವೆಸ್ಟರ್ಸ್ನ, ಬಹುಶಃ ಇಂದಿನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಆ ರೀತಿಯ ಕೆಲಸವನ್ನ ಮಾಡಿತ್ತು, ಈಗ ಇನ್ವೆಸ್ಟರ್ಸ್ ಆ ರೀತಿಯ ಕೆಲಸವನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯಾಕೆ ನೋಡಬಹುದು. ಟುಡೇ ಲೈಕ್ ಇನ್ ದ 90s ದ ಪ್ರಿನ್ಸಿಪಲ್ ಇನ್ವೆಸ್ಟಿಂಗ್ ಎಂಟಿಟಿ ಫಾರ್ ದ ಎಂಟೈರ್ ಎಕಾನಮಿ ಹಸ್ ಬಿಕಮ್ ದ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಫೈನಾನ್ಸಿಂಗ್ ಎಂಟಿಟಿ ಆಗಿದೆ ಈಗ. ಯಾಕೆ ಅಂತಂದ್ರೆ ನೋಡಬಹುದು, ಇನ್ವೆಸ್ಟರ್ಸ್ ಆರ್ ಫೈನಾನ್ಸಿಂಗ್ ಪ್ರಾಜೆಕ್ಟ್ಸ್ ಥ್ರೂ ಐಪಿಒಗಳ ಮೂಲಕ ಪ್ರಾಜೆಕ್ಟ್ ಗಳಿಗೆ ಇನ್ವೆಸ್ಟರ್ಸ್ ಫೈನಾನ್ಸಿಂಗ್ ಅನ್ನ ಮಾಡ್ತಿದ್ದಾರೆ. QIPs ದೊಡ್ಡ ಮಟ್ಟದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗಿವಿಂಗ್ ಎಕ್ಸಿಟ್ಸ್ ಟು ಪ್ರೈವೇಟ್ ಇಕ್ವಿಟಿ, ಅಂದ್ರೆ IPO ಮೂಲಕ ಕಂಪನಿ ಬಂತು ಅಂತಂದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಪ್ರೈವೇಟ್ ಇನ್ವೆಸ್ಟರ್ಸ್ IPOದಲ್ಲಿ ಸ್ಟೇಕ್ ಸೇಲ್ ಮಾಡಿ ಎಷ್ಟೋ ಜನ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗ್ತಾರೆ. ಹಾಗೆ ಪ್ರಮೋಟರ್ ಬ್ಲಾಕ್ಸ್, ಹಾಗೆ ಮಲ್ಟಿ ನ್ಯಾಷನಲ್ ಸೆಲ್ಲಿಂಗ್ ಇನ್ ಇಂಡಿಯಾ, MNCs ಇಂಡಿಯಾದಲ್ಲಿ ಒಂದಷ್ಟು ಸೇಲ್ ಕೂಡ ಮಾಡ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಇದು ಒಂದಷ್ಟು ಕನ್ಸರ್ನ್ ಅನ್ನ ಸೃಷ್ಟಿ ಮಾಡ್ತಿದೆ ಅನ್ನೋಂತ ಮಾತನ್ನ ಹೇಳ್ತಾರೆ. ದಟ್ ಶಿಫ್ಟ್ ಈ ವಾರ್ನಟ್ ಕಮ್ಸ್ ವಿತ್ ರಿಸ್ಕ್ ಮೂಲಕನೇ ಈ ಶಿಫ್ಟ್ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಎಸ್ಪೆಷಲಿ ಇನ್ ಎನ್ ಎನ್ವಿರಾನ್ಮೆಂಟ್ ವೇರ್ ಇನ್ವೆಸ್ಟರ್ಸ್ ಆರ್ ಒಬ್ಸೆಸ್ಡ್ ವಿತ್ ಈಕ್ವಿಟೀಸ್ ಡೆಸ್ಪೈಟ್ ರಿಪೀಟೆಡ್ ಕಾಲ್ಸ್ ಫ್ರಮ್ ಫಂಡ್ ಹೌಸಸ್ ಫಾರ್ ಬ್ರಾಡರ್ ಅಸೆಟ್ ಅಲೋಕೇಶನ್, ವಿ ಟೆಲ್ ದೆಮ್ ಟು ಇನ್ವೆಸ್ಟ್ ಇನ್ ಈಕ್ವಿಟಿ, ಡೆಟ್, ಗೋಲ್ಡ್, REIT, ಲಿಕ್ವಿಡ್ ಫಂಡ್ಸ್, ಬಟ್ ಪೀಪಲ್ ಆರ್ ವೆರಿ ವೆರಿ ಫೋಕಸ್ಡ್ ಆನ್ ಈಕ್ವಿಟಿ. ಇದೇ ಇವರು ಕೊಡ್ತಿರುವಂತ ಒಂದು ಇಂಪಾರ್ಟೆಂಟ್ ಇನ್ಪುಟ್. ನಾವೇನಿಷ್ಟೊತ್ತು ಮಾತಾಡಿದ್ವಿ ಇಲ್ಲಿರುವಂತ ರಿಸ್ಕ್ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಜನ ಪೂರ್ತಿ ಈಕ್ವಿಟೀಸ್ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅದು ಅಷ್ಟು ಒಳ್ಳೆಯದಲ್ಲ ಅನ್ನುವಂತ ಮಾತನ್ನ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ. ನೀವು ಅಸೆಟ್ ಅಲೋಕೇಶನ್ ಚೆನ್ನಾಗಿರ್ಬೇಕು ಅಂದ್ರೆ ನಾಟ್ ಓನ್ಲಿ ಈಕ್ವಿಟೀಸ್, ಬೇರೆ ಬೇರೆ ಅಸೆಟ್ ಅಲ್ಲಿ ಹೂಡಿಕೆ ಮಾಡೋದು ಬೆಟರ್ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಯಾಕಂದ್ರೆ ಅದು ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ. 100% ಶೇರುಗಳಲ್ಲೇ ಹೂಡಿಕೆ ಮಾಡೋದು ಖಂಡಿತ ನಮ್ಮ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಕೆಲವು ಸಲ ಸ್ಟೀಪ್ ಕರೆಕ್ಷನ್ಗಳು ಬರುತ್ತವೆ, ದೊಡ್ಡ ಮಟ್ಟದ ರ್ಯಾಲಿ ಕೂಡ ಬರುತ್ತೆ. ಬಟ್ ರ್ಯಾಲಿಯಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಇರೋದು ತುಂಬಾ ಈಸಿ. ಬಟ್ ಸ್ಟೀಪ್ ಕರೆಕ್ಷನ್ಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ತುಂಬಾನೇ ಒತ್ತಡಕ್ಕೊಳಗಾಗ್ತೀವಿ, ಜೊತೆಗೆ ದೊಡ್ಡ ಮಟ್ಟದ ಲಾಸ್ ಅನ್ನು ಕೂಡ ಅನುಭವಿಸಬೇಕಾಗತ್ತೆ. ಹಾಗಾಗಿ ಆ ರಿಸ್ಕ್ ಫ್ಯಾಕ್ಟರ್ ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಹೂಡಿಕೆಯನ್ನ ಡೈವರ್ಸಿಫೈ ಮಾಡಬೇಕು. ಶೇರುಗಳಲ್ಲಿ ಮಾತ್ರ ಅಲ್ಲ, ಅದನ್ನ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲೂ ಕೂಡ ಡೈವರ್ಸಿಫೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ಕೂಡ ಕೊಡ್ತಿದ್ದಾರೆ ನೋಡಬಹುದು. ವಿ ಟೆಲ್ ದೆಮ್ ಟು ಇನ್ವೆಸ್ಟ್ ಈಕ್ವಿಟಿ, ಡೆಟ್, ಗೋಲ್ಡ್, REITs, ಲಿಕ್ವಿಡ್ ಫಂಡ್ಸ್. ನೀವು ಇದಕ್ಕೆ ಇನ್ನೂ ಒಂದಷ್ಟು ಸೇರಿಸ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಸಿಲ್ವರ್ನ ಸೇರಿಸ್ಕೊಳ್ಬಹುದು. ನಂತರ ರಿಯಲ್ ಎಸ್ಟೇಟ್ ಸೇರಿಸ್ಕೊಳ್ಬಹುದು. ರಿಯಲ್ ಎಸ್ಟೇಟ್ ಅಂದ್ರೆ ರಿಯಲ್ ಎಸ್ಟೇಟ್ ಶೇರುಗಳಲ್ಲಿ ಹೂಡಿಕೆ ಮಾಡೋದಲ್ಲ, ಸೈಟ್ ಅಥವಾ ಲ್ಯಾಂಡ್, ಈ ರೀತಿಯ ಹೂಡಿಕೆಗಳು. ಈ ರೀತಿಯಾಗಿ ನೀವು ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡೋದು ನಿಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಈಕ್ವಿಟಿನಲ್ಲಿ 100% ಹೂಡಿಕೆ ಮಾಡೋದು ಅಷ್ಟು ಸರಿ ಅಲ್ಲ ಅನ್ನೋದು ಇವರ ವಾರ್ನಿಂಗ್. ನಾನು ಕೂಡ ಹಲವು ಸಲ ಹೇಳಿದ್ದೀನಿ, ನೀವು ಅಸೆಟ್ ಕ್ಲಾಸ್ ವೈಸ್ ಅಲೋಕೇಶನ್ ಮಾಡೋದು ಬೆಟರ್ ಅಂತ. ಹಾಗೆ ಈ ಅಸೆಟ್ ಅಲೋಕೇಶನ್ ಬಗ್ಗೆ ಕೆಲವೊಂದು ನಿಯಮಗಳ ಬಗ್ಗೆ ಕೂಡ ನಾನು ಕವರ್ ಮಾಡಿದ್ದೀನಿ. ಬಹುಶಃ ತುಂಬಾ ದಿನದಿಂದ ವಿಡಿಯೋಗಳನ್ನ ನೋಡೋರಿಗೆ ಗೊತ್ತಿರುತ್ತೆ. 100 - ಯುವರ್ ಏಜ್ ಸ್ಟ್ರಾಟಜಿಯನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ನಿಮ್ಮ ಏಜ್ ಅನ್ನ 100 ಇಂದ ಕಳೆದ್ರೆ ಉಳಿತಲ್ಲ ಎಷ್ಟು. ಫಾರ್ ಎಕ್ಸಾಂಪಲ್ 40 ವರ್ಷ ಅಂತ ಇಟ್ಕೊಳ್ಳಿ. ನಿಮ್ಗೆ 100ರಲ್ಲಿ 40 ಮೈನಸ್ ಮಾಡಿದ್ರೆ 60 ಬರುತ್ತೆ. 60% ಶೇರುಗಳಲ್ಲಿ, ಇನ್ನು 40% ಬಾಂಡ್ಸ್, ಡೆಟ್ಸ್, ಲಿಕ್ವಿಡ್ ಫಂಡ್ಸ್, FDs, RDs ಈ ರೀತಿಯಾಗಿರ್ಬೇಕು ಅನ್ನೋಂತ ಒಂದು ವಿಡಿಯೋನು ಕೂಡ ನಾನು ಈ ಹಿಂದೆ ಕವರ್ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರಿ ಅಂತ. ನೋಡಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವು ಆ ರೀತಿ ಅಸೆಟ್ ಅಲೋಕೇಶನ್ ಮಾಡಿದಾಗ ರಿಸ್ಕ್ ಇರೋದಿಲ್ಲ. ಅಂದ್ರೆ ರಿಸ್ಕ್ ಇಲ್ಲ ಅಂತಲ್ಲ, 100% ಝೀರೋ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ರಿಸ್ಕ್ ಅನ್ನ ಮಾರ್ಕೆಟ್ ಅಲ್ಲಿ ಇದ್ದೀವಿ ಅಂತಂದ್ರೆ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಸಬ್ಸ್ಟಾನ್ಷಿಯಲಿ ಕಡಿಮೆ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾವೀಗ ಫೋಕಸ್ ಮಾಡಬೇಕಾಗಿರೋದು ಅಸೆಟ್ ಅಲೋಕೇಶನ್ ಕಡೆ ಕೂಡ. ಕಡಿಮೆ ಏಜ್ ಇರೋರು ಜಾಸ್ತಿ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. 100 - ಯುವರ್ ಏಜ್ ಸ್ಟ್ರಾಟಜಿ ಇದ್ರೆ
ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಏಜ್ ಜಾಸ್ತಿ ಆದಂಗೆ ಈಕ್ವಿಟಿ ಎಕ್ಸ್ಪೋಜರ್ಸ್ನ ಕಡಿಮೆ ಮಾಡ್ಕೊಳ್ಬೇಕು. ನಾವು ಝೀರೋ ಮಾಡೋ ಅವಶ್ಯಕತೆ ಇಲ್ಲ, ಕಡಿಮೆ ಮಾಡ್ಕೊಳ್ಬೇಕು. ಹಾಗೆ ಎರಡನೇ ಕಾರಣ ಇವರು ಕೊಡ್ತಾ ಇರೋಂಥದ್ದು ಹೈ ವ್ಯಾಲ್ಯೂಯೇಷನ್ಸ್ ಅಂತಾರೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ಸ್ಟಾಕ್ಗಳು ಹೈಯರ್ ವ್ಯಾಲ್ಯೂಯೇಷನ್ಸ್ ಅಲ್ಲೇ ಇದಾವೆ ಈಗಲೂ ಕೂಡ. ಜೊತೆಗೆ ಇತ್ತೀಚಿನ ಕೆಲವು ನಂಬರ್ಸ್ ರಿಲೀಸ್ ಆದ್ಮೇಲೆ ಆ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತಾನು ಕೂಡ ನಿಮ್ಗೆ ಗೊತ್ತಿದೆ. ಎಲ್ಲಿ ಹೈಯರ್ ವ್ಯಾಲ್ಯೂಯೇಷನ್ ಇದೆಯೋ, ಕಂಪನಿಗಳು ಎಲ್ಲಿ ಸ್ವಲ್ಪ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡಿದವೋ ನೆಕ್ಸ್ಟ್ 2-3 ಕ್ವಾರ್ಟರ್ ಬಿಸ್ನೆಸ್ ಬಗ್ಗೆ, ಅಂತ ಕಡೆ 20-30-40% ಕರೆಕ್ಷನ್ ಬಂದಿದೆ. ಆ ರೀತಿಯ ರಿಯಾಕ್ಷನ್ ಯಾವತ್ತಾದ್ರೂ ಬರ್ಬೋದು ನಾವು ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಹೂಡಿಕೆ ಮಾಡಿದಾಗ. ಹಾಗಾಗಿ ವ್ಯಾಲ್ಯೂಯೇಷನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲೇ ನೋಡಬಹುದು, ವೆನ್ ಯು ಬೈ ಎ ಸ್ಟಾಕ್ ಅಟ್ 50 or 60 ಟೈಮ್ ಅರ್ನಿಂಗ್ಸ್ ಆರ್ ಇನ್ ಸಮ್ ನ್ಯೂ ಏಜ್ ಕಂಪನೀಸ್ ವಿತೌಟ್ ಅರ್ನಿಂಗ್ ಯು ಆರ್ ಟೇಕಿಂಗ್ ಎ ಬಿಗ್ ರಿಸ್ಕ್. ಹಲವಾರು ಕಂಪನಿಗಳ ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ ಇದೆ. ನ್ಯೂ ಏಜ್ ಕಂಪನೀಸ್ ಲಾಭನೇ ಇರೋದಿಲ್ಲ, ಲಾಸ್ ಅಲ್ಲಿ ಇರ್ತವೆ, ಬಟ್ ಸ್ಟಿಲ್ ಅವುಗಳ PE ಹೈ ಅಲ್ಲಿರುತ್ತೆ. ಅಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡ ರಿಸ್ಕ್ ಅನ್ನ ಮೈ ಮೇಲೆ ಎಳ್ಕೊಂಡಂಗೆ ಅಂತ ಹೇಳ್ತಾರೆ. ಹಾಗೆ ನೋಡಬಹುದು, 1990 ಎಕ್ಸಾಂಪಲ್ ಅನ್ನು ಕೂಡ ಕೊಡ್ತಿದ್ದಾರೆ. ಹಿ ನೋಟೆಡ್ ದಟ್ ಇನ್ ದ 90s ಎ ಫ್ಲಡ್ ಆಫ್ IPOs ವಾಸ್ ಫಾಲೋಡ್ ಬೈ ಡಿಸಪಾಯಿಂಟಿಂಗ್ ಅರ್ನಿಂಗ್ಸ್. ಅಂದ್ರೆ ಈಗ ಕೂಡ ಅದೇ ಸೇಮ್ ಸಿಚುಯೇಷನ್ ಇದೆ. ಹಲವಾರು IPOಗಳು ಬರ್ತಿದ್ದಾವೆ, ಅರ್ನಿಂಗ್ಸ್ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಅನ್ನು ಕೂಡ ತರ್ತಾ ಇದೆ. ಇವುಗಳನ್ನೆಲ್ಲ ನೋಡಿದಾಗ ಖಂಡಿತ ಕೇರ್ಫುಲ್ ಆಗಿ ಇರಬೇಕು, ಕೇರ್ಫುಲ್ ಆಗಿ ಅಸೆಟ್ ಅಲೋಕೇಶನ್ ಮಾಡಬೇಕು. ಹಾಗೆ ನಾವು ತಗೊಳ್ಳೋಂತ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ಸ್ ಅನ್ನ ನೋಡಿ ತಗೊಳ್ಬೇಕು. ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಬಹುಶಃ ಈ ದೊಡ್ಡ ರಿಸ್ಕ್ ಏನಿದೆ ಅದನ್ನ ಖಂಡಿತ ನಾವು ತುಂಬಾನೇ ಕಡಿಮೆ ಮಾಡ್ಕೊಳ್ಬಹುದು. ಅದನ್ನ ಈ ಮೂಲಕ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಅವಾಗಲೇ ನೋಡಿದ್ವಲ್ಲ, 30 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ ಹೇಳ್ತಾರೆ ಅಂತಂದ್ರೆ ಅದಕ್ಕೊಂದಷ್ಟು ತೂಕ ಇರುತ್ತೆ. ಹಾಗಾಗಿ ಅದಕ್ಕೆ ನಾವು ಬೆಲೆಯನ್ನ ಕೊಡಬೇಕಾಗುತ್ತೆ. ಹಾಗೆ ಇಂಟ್ರೆಸ್ಟ್ ಇರೋರು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಈ ವಿಡಿಯೋ ಸಿಗುತ್ತೆ, ಒಂದ್ಸಲ ಬೇಕಿದ್ರೆ ನೋಡಬಹುದು. ಅಲ್ಲೂ ಇನ್ನೊಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬಹುದು. ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಾನು ಸಾಧ್ಯವಾದಷ್ಟು ಎಸ್ಪೆಷಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ಕನ್ನಡದಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಸುಲಭವಾಗಿ ಅರ್ಥ ಆಗುತ್ತಾ. ಇಂಟ್ರೆಸ್ಟ್ ಇರೋರು ಫುಲ್ ಪಾಡ್ಕಾಸ್ಟ್ ಅನ್ನು ಕೂಡ ನೋಡಬಹುದು, ಮನಿ ಕಂಟ್ರೋಲ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಹಾಗೆ ಇವರು ಎಮರ್ಜಿಂಗ್ ಎಕಾನಮೀಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಎಸ್ಪೆಷಲಿ ಫಾರಿನ್ ಮಾರ್ಕೆಟ್ಸ್ ಬಗ್ಗೆ ನೋಡಬಹುದು. ಎಮರ್ಜಿಂಗ್ ಎಕಾನಮಿಕ್ಸ್ ಲೈಕ್ ಕೊರಿಯಾ, ಬ್ರೆಜಿಲ್, ತೈವಾನ್ ಅಂಡ್ ಚೀನಾ ಆರ್ ಟ್ರೇಡಿಂಗ್ ಅಟ್ ಚೀಪ್ ವ್ಯಾಲ್ಯೂಯೇಷನ್ಸ್ ಅಂಡ್ ಹ್ಯಾವ್ ಸೀವರ್ಲಿ ಅಂಡರ್ ಪರ್ಫಾರ್ಮ್ಡ್ ಇಂಡಿಯಾ ಓವರ್ ದ ಪಾಸ್ಟ್ ಡಿಕೆಡ್ ಅಂಡ್ ಎ ಹಾಫ್. ಕಳೆದ 1.5 ದಶಕದಲ್ಲಿ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಈ ಮಾರ್ಕೆಟ್ಸ್. ಹಾಗೆ ಚೀಪ್ ವ್ಯಾಲ್ಯೂಯೇಷನ್ಸ್ ಅಲ್ಲೂ ಕೂಡ ಇದ್ದಾವೆ. ಅಲ್ಲಿ ಒಂದಷ್ಟು ಅಪಾರ್ಚುನಿಟೀಸ್ ಇದೆ ಅನ್ನೋದನ್ನ ಇವರು ಅದೇ ಪಾಡ್ಕಾಸ್ಟ್ ಅಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಎಸ್ಪೆಷಲಿ ನಾವು ಬೇರೆ ದೇಶದ ಮಾರ್ಕೆಟ್ಗಳ ಕಡೆ ನೋಡೋದಾದ್ರೆ ಖಂಡಿತ ಡೈರೆಕ್ಟ್ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ. ಯಾಕಂದ್ರೆ ಪ್ರಾಪರ್ ಆಗಿ ಸ್ಟಡಿ ಮಾಡೋದಕ್ಕೆ ಕಷ್ಟ. ಆದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನ ನೋಡಬಹುದು. ಎಸ್ಪೆಷಲಿ ನಮ್ಮ ಇಂಡಿಯನ್ ಕಂಪನೀಸ್ ಫಾರಿನ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಕೂಡ ಆಫರ್ ಮಾಡ್ತವೆ. ಅಂತವನ್ನ ಬೇಕಿದ್ರೆ ನೋಡಬಹುದು ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಬಟ್ ಇಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. ಸರ್ಕಾರ $7 billion ಕ್ಯಾಪ್ ಅನ್ನು ಹಾಕಿದೆ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಇನ್ ಕೇಸ್ ಸೆಬಿ ಹಾಗೂ RBI ಆ ಕ್ಯಾಪ್ ಅನ್ನು ಏನಾದ್ರೂ ಸಡಿಲ ಮಾಡಿದ್ರೆ ಅಥವಾ ಜಾಸ್ತಿ ಮಾಡಿದ್ರೆ ಬಹುಶಃ ನಮ್ಮ ಇಂಡಿಯನ್ಸ್ಗೆ ಅಪಾರ್ಚುನಿಟೀಸ್ ಓಪನ್ ಅಪ್ ಆಗ್ಬೋದು ಅನ್ನೋಂತ ಮಾತನ್ನು ಕೂಡ ಸೇಮ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ. ಸರಿಗಳಿರಿ, ಖಂಡಿತ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಹಾಗೆ ಹಿಸ್ಟಾರಿಕಲ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಿಂದ ಖಂಡಿತ ತಿಳ್ಕೊಳ್ಬೇಕಾಗಿರುವಂತ ಅಂಶಗಳು ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಇನ್ವೆಸ್ಟರ್ಸ್ ಅಸೆಟ್ ಅಲೋಕೇಶನ್ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ಅವರು ಮಾತಾಡಿದ್ದಾರೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.